ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಸುವರ್ಣಸೌಧದಲ್ಲಿ ಸಂಭ್ರಮದಿಂದ ನಾಳೆ ಅಂದರೆ ದಿನಾಂಕ 25/11/2025 ನಡೆಯಲಿದೆ. ಇದಕ್ಕೆ ಗಣತವ್ಯತ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿಯವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಮಕುಲಾಧಿಪತಿಗಳು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಬರ್ತಾ ಇದ್ದಾರೆ. ಪದ್ಮಶ್ರೀ ಪದವಿಯನ್ನು ಪದ್ಮಶ್ರೀ ಗೌರವದೊಂದಿಗೆ ನಮ್ಮ ದೇಶದ ಉನ್ನತ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರು ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ಈ ನಮ್ಮ ಘಟಿಕೋತ್ಸವದಲ್ಲಿ ಮೂವರು ಮಹನೀಯರಿಗೆ ಅವರ ಸೇವೆ ಸ್ಮರಿಸಿ ಪುರಸ್ಕರಿಸಿ ಗೌರವ ಡಾಕ್ಟರೇಟ್ ನೀಡಲಾಗ್ತಿದೆ. ಶ್ರೀ ಶಿವಾಜಿ ಚತುರ್ ಕಾಗ್ನಿಕರ್, ಶ್ರೀ ವಿನೋದ್ ಸುರೇಂದ್ರ ದೊಡ್ಡಣ್ಣನವರ್, ಶ್ರೀ ಬಸವರಾಜ್ ಎಫ್ ಎಲಿಗಾರ್ ಅವರಿಗೆ ಈ ಘಟಿಕೋತ್ಸವದಲ್ಲಿ ನಮ್ಮ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯೊಂದಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 28 ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆಯಲಿದ್ದಾರೆ. 39 ಜನ ಚಿನ್ನದ ಪದಕಗಳನ್ನು ಪಡೆಯಲಿದ್ದಾರೆ. ಸ್ನಾತಕೋತ್ತರ ಹಾಗೂ ಸ್ನಾತಕ ಪದವಿಗಳ ಇವುಗಳು ಕೂಡ ನಾಳೆ ವಿತರಣೆಯಾಗಲಿದೆ. ಈ ಕಾರ್ಯಕ್ರಮಕ್ಕೆ ಬಹಳ ವಿನೂತನ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಆಮಂತ್ರಣ ನೀಡಲಿಕ್ಕೆ ಸಂತೋಷ ಪಡ್ತೇನೆ. ಜೊತೆಗೆ ಈ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಗಳು ಕೂಡ ವಿದ್ಯಾರ್ಥಿಮುಖಿಯಾಗಿದೆ, ಸಮಾಜಮುಖಿಯಾಗಿದೆ, ಉದ್ಯೋಗಮುಖಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿ, ಬೆಂಬಲ, ಪ್ರೋತ್ಸಾಹಕ್ಕೆ ನಾನು ವಂದನೆಗಳು ಸಲ್ಲಿಸ್ತೇನೆ. ನಮಗೆ ಇದೇ ಬೆಂಬಲವನ್ನು ತಾವು ನಿರಂತರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಮೂವರಿಗೆ ಗಾಂಧಿ ಡಾಕ್ಟರೇಟ್ ಹೊಸ ವಿಶ್ವವಿದ್ಯಾಲಯಕ್ಕೆ ಒಟ್ಟು 135 ಕೋಟಿಗಳು ಆಂತರಿಕ ಅನುದಾನದಿಂದ ಆಂತರಿಕ ಸಂಪನ್ಮೂಲಗಳಿಂದ ಮಾಡಲಾಗಿದೆ. ಆ ಆಂತರಿಕ ಸಂಪನ್ಮೂಲಗಳ ಕೆಲಸ ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಜೊತೆಗೆ ಈ ವರ್ಷ PM ಉಷಾ ಅಡಿಯಲ್ಲಿ 100 ಕೋಟಿ ರೂಪಾಯಿಗಳ ಅನುದಾನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ 60-40 ಪಾಲಿನಲ್ಲಿ ಬಂದಿದೆ. ಈ ಕಾರ್ಯಕ್ರಮಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಶಕ್ತಿಗೆ ಕಾರಣ ಆಗುತ್ತೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಗಮನ ಇರತಕ್ಕಂಥದ್ದು ಗ್ರಾಮೀಣ, ಬಡ, ದೀನ, ದಲಿತ, ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒಂದು ದೊಡ್ಡ ಅವಕಾಶ. ಈ ಶಿಕ್ಷಣ ಶಕ್ತಿ ಆಗಬೇಕು, ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡಿಬೇಕು, ಆ ಗುಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಎಲ್ಲ ಸಂಪನ್ಮೂಲವನ್ನು ಕೂಡ ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ಎಲ್ಲ ರಾಜಕೀಯ ನಾಯಕರುಗಳು, ಜಿಲ್ಲಾಡಳಿತದ ಎಲ್ಲರೂ ಕೂಡ ನಮಗೆ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ರಸ್ತೆ ವಿಷಯ ಬಂದಾಗ ಮುಂದೆ ನಿಂತು ಸಹಾಯ ಮಾಡಿರ್ತಕ್ಕಂಥದ್ದನ್ನು ಸ್ಮರಿಸ್ತೇನೆ. ಹಾಗಾಗಿ ನಮ್ಮ ಹೊಸ ಪ್ರಾಜೆಕ್ಟ್ ಏನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬರ್ತಾ ಇದೆ, ಅದು ಬೆಳಗಾವಿಯ ಹೆಮ್ಮೆ ಆಗುತ್ತೆ. ಖಂಡಿತವಾಗಿಯೂ ರಾಜ್ಯದ ಮತ್ತು ರಾಷ್ಟ್ರದ ಹೆಮ್ಮೆಯಾಗಿ ಒಂದು ವಿಜ್ಞಾನ ಸಂಗಮವಾಗಿ ಕಂಗೊಳಿಸಲಿದೆ. ಅಲ್ಲೊಂದು ವಿಷಯ ಇದೆ, ಅಲ್ಲಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿ IIT ಧಾರವಾಡ ಇದೆ, IIIT ಇದೆ, ನಮ್ಮ ಧಾರವಾಡ ವಿಶ್ವವಿದ್ಯಾಲಯದ KUD ಇದೆ. ವಿಜ್ಞಾನ ವಿದ್ಯಾರ್ಥಿಗಳಿಗೆ ವಿಪುಲವಾಗಿರ್ತಕ್ಕಂಥ ಜ್ಞಾನ ದೊರೆಯೋ ದಿಕ್ಕಿನಲ್ಲಿ, ಅವ್ರನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗೋ ದಿಕ್ಕಿನಲ್ಲಿ ಸಹಾಯ ಆಗಲಿದೆ ಅಂತಕ್ಕಂಥ ಮಾತನ್ನು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಪ್ರಿಲ್ ಕೊನೆ ವಾರ ಅಥವಾ ಮೇ ಮೊದಲನೇ ವಾರದಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೇವೆ. ಅದೂ ಕೂಡ ರಾಣಿ ಚೆನ್ನಮ್ಮನವರ ಎತ್ತರದ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು. ನಮ್ಮ ಕಿತ್ತೂರು ರಾಣಿ, ವೀರ ರಾಣಿಯ ಒಂದು ಇದು ಸದಾ ಅಲ್ಲಿ ಆಗಬೇಕು. ಚಾರಿತ್ರಿಕವಾಗಿರ್ತಕ್ಕಂಥ ಜಾಗ ಆಗಬೇಕು. ಒಂದು ಆಡಿಟೋರಿಯಂ, ಲೈಬ್ರರಿ ಮತ್ತು ಎಲ್ಲ ಕಟ್ಟಡಗಳು ಕೂಡ ವಿಶೇಷವಾಗಿದೆ. ಅಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇದು ನಾವು ನಮ್ಮ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ವಿಷಯವನ್ನು ಇಡ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರದ ಶ್ರೇಷ್ಠ ಮಂತ್ರಿಗಳನ್ನ ಯಾರು ಕರೆಸ್ಕೊಂಡ್ಬಿಟ್ಟು ಯಾರು ಸಾಧ್ಯ ನಮಗೆ ಆಗ್ತದೆ ಅಂತ ನೋಡ್ಕೊಂಡ್ಬಿಟ್ಟು ಏಪ್ರಿಲ್ ಕೊನೆ ವಾರ ಅಥವಾ ಮೇ ಮೊದಲನೇ ವಾರದಲ್ಲಿ ಮಾಡಬೇಕು. ಇದಕ್ಕಿಂತ ಮುಂಚೆ ಅದನ್ನು ಸರಿ ಮಾಡಬೇಕು ಸುಸಜ್ಜಿತವಾಗಿ ಅಂತ ನೀರಿನ ಅಂತಿಮ ಒಂದು ಕೆಲಸ ನಡೀತಾ ಇದೆ. ನೀರಿನ ಅಂತಿಮ ಒಳಗಿರ್ತಕ್ಕಂಥ ನೀರಿನ ಸೌಲಭ್ಯ ಕಲ್ಪನೆ ಮಾಡ್ತಕ್ಕಂಥ ನಡೀತಾ ಇದೆ. ಒಳ ರಸ್ತೆಗಳ ಟೆಂಡರ್ ಆಗಿದೆ. ಈಗ ಆಗಿರ್ತಕ್ಕಂಥ ಕೆಲಸಗಳು, ಲೈಬ್ರರಿ ಕಟ್ಟಡ ಮುಕ್ತಾಯಕ್ಕೆ ಬಂದಿದೆ. ಆಮೇಲೆ ನಮ್ಮ 6 ಕಟ್ಟಡಗಳು ಕಂಪ್ಲೀಟ್ ಆಗಿದೆ. ಕಾರ್ಯಸೌಧ ಕಟ್ಟಡ ಕೂಡ ಇನ್ನೊಂದು ತಿಂಗಳು ಕಂಪ್ಲೀಟ್ ಆಗುತ್ತೆ. ವಿದ್ಯಾರ್ಥಿನಿಯರ ಹಾಸ್ಟೆಲ್ ಸಂಪೂರ್ಣ ಆಗಿದೆ. ವಿದ್ಯಾರ್ಥಿಗಳ ಹಾಸ್ಟೆಲ್ ನಮಗೆ 1.5 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಮಳೆ ತುಂಬ ಬಂದುಬಿಟ್ಟು ಸ್ವಲ್ಪ ಪ್ರೋಗ್ರಾಮ್ ಲೇಟ್ ಆಯ್ತು ನಮಗೆ. ಮಾರ್ಚ್ 31 ಹೊತ್ತಿಗೆ NSS ಈ ವರ್ಷ 100 NSS ಕ್ಯಾಂಪ್ಗಳನ್ನ ಅಲ್ಲೇ ಮಾಡ್ತಾಯಿದೆ. ಎಲ್ಲವೂ ಕೂಡ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಕಟ್ಟಡಗಳನ್ನ ಚೆನ್ನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಗ್ರಾಮೀಣಕ್ಕೆ ಕನೆಕ್ಟ್ ಮಾಡಬೇಕು ಅಂತೇಳಿ ಹೀಗೆ ವಿಶ್ವವಿದ್ಯಾಲಯ ಸಮಗ್ರವಾಗಿ ಯೋಚನೆ ಮಾಡಿ ಕೆಲಸ ಮಾಡ್ತಾಯಿದೆ.